ಜಿಲ್ಲಾ ಪೊಲೀಸ್ ಅಧೀಕ್ಷಕ ಶ್ರೀ ಎಂಎನ್ ಅನುಚೇತ್ ಮಾರ್ಗದರ್ಶನದಲ್ಲಿ ಜಿಲ್ಲಾ ಅಪರಾಧ ಪತ್ತೆ ದಳದ ಪೊಲೀಸ್ ನಿರೀಕ್ಷಕರಾದ ಆರ್ ಸತೀಶ್ ಕುಮಾರ್ ಹಾಗೂ ಸಿಬ್ಬಂದಿಗಳು ಮೈಸೂರಿನಿಂದ ಮಾದಕ ವಸ್ತು ಗಾಂಜಾವನ್ನು ಸಗಟು ರೂಪದಲ್ಲಿ ತಂದು ಕುಶಾಲನಗರದ ಕಾವೇರಿ ನಿಸರ್ಗಧಾಮದ ಹತ್ತಿರ ಮಾರಾಟ ಮಾಡಲು ಯತ್ನಿಸುತ್ತಿದ್ದ ಆರೋಪಿ ಅಲ್ತಾಫ್ ಪಾಷಾ ಎಂಬ 40 ವರ್ಷದ ವ್ಯಕ್ತಿಯನ್ನು ಬಂಧಿಸಿದ್ದಾರೆ. ಈತ ಕುಶಾಲನಗರದ ನೇತಾಜಿ ಬಡಾವಣೆಯ ನಿವಾಸಿಯಾಗಿದ್ದು, ಬಂಧಿತನಿಂದ ಸುಮಾರು 1 ಲಕ್ಷ ರೂಪಾಯಿ ಮೌಲ್ಯದ 5 ಕೆಜಿ ಗಾಂಜಾವನ್ನು ವಶಪಡಿಸಿಕೊಳ್ಳಲಾಗಿದೆ. 11 ಗಂಟೆಯಲ್ಲಿ ನಮ್ಮ ಜಿಲ್ಲಾ ಅಪರಾಧ ಪತ್ತೆ ದಳ ನಮ್ಮ ಸಿಪಿಐ ಸತೀಶ್ ಕುಮಾರ್ ಅವರ ತಂಡ ಒಂದು ಗಾಂಜಾ ಮಾರಾಟಗಾರರನ್ನ ಹಿಡಿದಿದ್ದಾರೆ. ಅವರು ಅಲ್ತಾಫ್ ಪಾಷಾ ಅನ್ನೋರು, ಕುಶಾಲನಗರದವರು. ಇದು ನಮ್ಮ ನಿಸರ್ಗಧಾಮದ ಹತ್ರ ಇದು ತರಕಾರಿ ವ್ಯಾಪಾರ ಮಾಡೋರು. ಅಲ್ಲಿ ಸುಮಾರು ನಾವು ಇವರಿಂದ 5 ಕೆಜಿ ಗಾಂಜಾ ಹಿಡಿದೀವಿ. ಒಟ್ಟು ಅದರ ಮೌಲ್ಯ 1 ಲಕ್ಷ ರೂಪಾಯಿದಷ್ಟು ನಾವು ಅಮಾನತಿಗೆ ಪಡಿಸ್ಕೊಂತೀವಿ. ಇವರು ಕುಶಾಲನಗರ 3rd ಬ್ಲಾಕಲ್ಲಿ ವಾಸಿಸ್ತಾರೆ. ಸುಮಾರು 18 ವರ್ಷದಿಂದ ಇಲ್ಲೇ ವಾಸವಾಗಿದ್ದಾರೆ. ಇವರಿಗೆ ಮೈಸೂರಿಂದ ಸಿಕ್ಕಿದೆ ಅಂತ ಹೇಳಿದರೆ ಹೆಚ್ಚಿನ ತನಿಖೆ ಈಗ ಕೈಗೊಳ್ತೀವಿ. ಕಾರ್ಯಾಚರಣೆಯಲ್ಲಿ ಪೊಲೀಸ್ ಸಿಬ್ಬಂದಿಗಳಾದ ಬಿಎಲ್ ಯೋಗೇಶ್ ಕುಮಾರ್, ಎಂಎನ್ ನಿರಂಜನ್, ಎಂಜಿ ಮೋಹನ್ ಸುಕುಮಾರ್, ಕೋಟೇರ ರಾಜ, ಎಬಿ ತೀರ್ಥಕುಮಾರ್ ಹಾಗೂ ಚಾಲಕ ಬಿಜಿ ರಾಜೇಶ್ ಪಾಲ್ಗೊಂಡಿದ್ದರು.